ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಷನ್ ಡಿಪಾಸಿಟ್ ಏನಿದೆ ಅದರ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ತಿಳಿದುಕೊಳ್ತಿದ್ದೀವಿ. ನಂತರ ಕೆಲವೊಮ್ಮೆ ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋನ, ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಈಗ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಪೇ ಮಾಡೋದಕ್ಕೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದರೆ ಸೆಪ್ಟೆಂಬರ್ 9, 2024ರಿಂದ ಸೆಪ್ಟೆಂಬರ್ 11, 2024ರವರೆಗೆ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಪೇ ಮಾಡಬಹುದು. ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಗಮನದಲ್ಲಿರಲಿ, ಈ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಆನ್ಲೈನ್ ನಲ್ಲೇ ಪೇ ಮಾಡಬೇಕು ಅಂತ ಈ ಹಿಂದಿನ ನೋಟಿಫಿಕೇಶನ್ ಹೇಳಿದ್ರು. ಇದ್ರೊಳಗಡೆ ಮೆನ್ಷನ್ ಮಾಡಿಲ್ಲ, ಬಟ್ ಈ ಹಿಂದಿನ ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ರು. ಏನ್ ಹೇಳಿ, ಈ ಕಾಷನ್ ಡಿಪಾಸಿಟ್ ಅನ್ನ ಆನ್ಲೈನ್ ನಲ್ಲೇ ಪೇ ಮಾಡಬೇಕು, ಡಿ ಅನ್ನ ಸ್ವೀಕರಿಸೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ಲೈನ್ ಮೂಲಕನೇ ಈ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಪೇ ಮಾಡಿ. ಓಕೆನಾ? ಅದರ ನಂತರ ಈಗ ಕಾಷನ್ ಡಿಪಾಸಿಟ್ ಏನಿದೆ ಅದರ ಅಮೌಂಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗ ಜನರಲ್ ಮೆರಿಟ್ OBC ವಿದ್ಯಾರ್ಥಿಗಳಿಗೆ 1 lakh rupees ಇರುತ್ತೆ, ಏನು ಕಾಷನ್ ಡಿಪಾಸಿಟ್ ಅಮೌಂಟ್. ಅದಂತರ SC ಮತ್ತು ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕಾಷನ್ ಡಿಪಾಸಿಟ್ ಏನಿದೆ ಅದು 50,000 ಇರುತ್ತೆ. ಓಕೆನಾ? ಈಗ ನಿಮಗೀಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ನೀವು ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ. ಆ ಚಾಯ್ಸ್ ಎಂಟ್ರಿ ಏನು ಮಾಡಿರ್ತೀರಾ ಅದರಲ್ಲಿ ನೀವೀಗ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದ್ರೆ, ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಓಕೆ, ನಿಮಗೆ ನೀಡ್ ರಿಲೇಟೆಡ್ ಕೋರ್ಸಸ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಅಂದ್ರೆ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಇದಕ್ಕೆ ಸಂಬಂಧಂತಹ ಕೋರ್ಸ್ ನಿಮಗೆ ಅಲಾಟ್ ಆಗಿದ್ರೆ ಅದರ ನಂತರ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದ್ರೆ ಅವಾಗ ಏನ್ ಮಾಡಿರ್ತೀರಾ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ BDS ಕಾಲೇಜ್ ಅಲಾಟ್ ಆಗಿದೆ. ಹಾಗಿದ್ದಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ಆ ಒಂದು BDS ಕಾಲೇಜ್ ಏನಿದೆ ಅದರ ಫೀಸ್ ಅನ್ನ ಪೇ ಮಾಡಿರ್ತೀರಾ. ಓಕೆನಾ? ಅದೇ ರೀತಿ BMS ಆಗಿರ್ಬೋದು ಅಥವಾ ಈಗ ಮೆಡಿಕಲ್ ಆಗಿರ್ಬೋದು, ನಿಮಗೆ ಕಾಲೇಜ್ ಅಲಾಟ್ ಆಗಿದ್ರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡಿಗೆ ಬರ್ತೀರಾ ಅಂತ ಹೇಳಿದ್ರೆ ನೀವು ಕಾಲೇಜ್ ಫೀಸ್ ಅನ್ನ ಪೇ ಮಾಡಿರ್ತೀರಾ. ಈಗ ಅದೇ ಮೆಡಿಕಲ್, ಡೆಂಟಲ್, ಆಯುಷ್ ಈ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿ ಫೀಸ್ ಅನ್ನ ಪೇ ಮಾಡಿದ್ರೆ ಈ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಆದ್ರೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅಲಾಟ್ ಆಗಿದೆ, ಬಟ್ ಅವರು ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡಿ ಸೀಟ್ ಅನ್ನ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ರೌಂಡ್ಗೆ ಬರ್ತಿದ್ದಾರೆ. ಈ MBBS ಕೋರ್ಸ್ ಅಲಾಟ್ ಆಗುತ್ತಾ ಅದನ್ನ ಚೆಕ್ ಮಾಡೋದಕ್ಕೆ. ಹಾಗಿದ್ದಾಗ ಅಂತಹ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಅದೇ ರೀತಿ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟೇ ಅಲಾಟ್ ಆಗಿಲ್ಲ, ಅವರೀಗ ಸೆಕೆಂಡ್ ರೌಂಡ್ಗೆ ಬರ್ತಿದ್ದಾರೆ. ಈ MBBS ಕೋರ್ಸ್ ಏನಿದೆ ಆ ಒಂದು ಸೀಟ್ ನಿಮಗೆ ನಿಮ್ಮ ರ್ಯಾಂಕ್ ಪ್ರಕಾರ ಅಲಾಟ್ ಆಗೋದಿದ್ರೆ ಆಗಬೇಕು. ಆ ರೀತಿ ಇದ್ರೆ ನೀವು ಕೂಡ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಅದಂತರ ಈ ನೀಡ್ ರಿಲೇಟೆಡ್ ಕೋರ್ಸಸ್ ಬಿಟ್ಟು ಬೇರೆ ಯಾವ್ದಾದ್ರು ಕೋರ್ಸ್ ಅಲಾಟ್ ಆಗಿದೆ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ, ಈಗ ಎಕ್ಸಾಂಪಲ್ಗೆ ಎಂಜಿನಿಯರಿಂಗ್ ಅಲಾಟ್ ಆಗಿದೆ, BSc ಅಗ್ರಿಕಲ್ಚರ್ ಅಲಾಟ್ ಆಗಿದೆ, ಅಥವಾ ವೆಟರ್ನರಿ ಅಲಾಟ್ ಆಗಿದೆ, ಅಂತ ಸಂದರ್ಭದಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಬರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಈ MBBS ಕೋರ್ಸ್ ಇಂದ ಅದು ನಿಮಗೆ ಇಷ್ಟ ಇರುವಂತಹ ಕೋರ್ಸ್. ಆ ರೀತಿ ಇದ್ದಾಗ MBBS ಕೋರ್ಸ್ ನಿಮಗೆ ಅಲಾಟ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಲೇಬೇಕು. ಓಕೆನಾ? ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನು ಯಾರು ಪೇ ಮಾಡಬೇಕು ಅದನ್ನು ತಿಳ್ಕೊಳ್ತಾದ್ರೆ, ಈಗಾಗಲೇ ಹೇಳಿದೆ MBBS ಕೋರ್ಸ್ ಏನಿದೆ ಆ ಕೋರ್ಸ್ ನಿಮಗೆ ಅಲಾಟ್ ಆಗಬೇಕು ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಲೇಬೇಕು. ಈಗ ನಿಮಗೆ MBBS ಕೋರ್ಸ್ ಇಷ್ಟ ಇಲ್ಲ, ನನಗೆ BDS ಇಷ್ಟ ಇದೆ ಅಥವಾ BAMS ಇಷ್ಟ ಇದೆ, ಈ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ MBBS ಕೋರ್ಸ್ಗೋಸ್ಕರ ಮಾತ್ರ ಈ ಒಂದು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಈಗ ಅದು ಹೇಳಿದಲ್ವಾ, ಆಯುಷ್ ಕೋರ್ಸ್ ಆಗಿರ್ಬೋದು, BDS ಆಗಿರ್ಬೋದು, ಆ ರೀತಿ ಇದ್ದಾಗ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಒಂದು ಏನು BDS ಮತ್ತು ಆಯುಷ್ ಕೋರ್ಸ್ಗಳನ್ನ ಅಲಾಟ್ ಮಾಡ್ತಾರೆ, ಕಾಷನ್ ಡಿಪಾಸಿಟ್ ನೀವು ಪೇ ಮಾಡದೇ ಇದ್ರೂ. ಆದ್ರೆ ನಿಮ್ಮ ಟಾರ್ಗೆಟ್ ಇರೋದು MBBS ಕೋರ್ಸ್, ನೀವು ಅಕಸ್ಮಾತ್ ಆಗಿ ಈ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಅಂದ್ರೆ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು ಆ ರೀತಿ ಒಂದು ಕ್ರೈಟೀರಿಯಾ ನಿಮ್ಗೆ ಇದೆ, ಆದ್ರೆ ನೀವು ಪೇ ಮಾಡಿಲ್ಲ. ಆ ರೀತಿ ಇದ್ದಾಗ ಈ MBBS ಕೋರ್ಸ್ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಅದನ್ನ ನಿಮ್ಗೆ ಅಲಾಟ್ ಮಾಡಲ್ಲ, ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡದೇ ಇದ್ರೆ. ಇಲ್ಲಿವರೆಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ಕಾಷನ್ ಡಿಪಾಸಿಟ್ ಏನಿದೆ ನೀವು 1 lakh rupees ಅನ್ನ ಪೇ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಯ್ತು, MBBS ಕೋರ್ಸ್ ಸಿಕ್ತು. ಅವಾಗ ಈ ಕಾಷನ್ ಡಿಪಾಸಿಟ್ ಅಮೌಂಟ್ ಏನಿದೆ ಅದನ್ನ ಕಾಲೇಜ್ ಫೀಸ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೋ ವಿದ್ಯಾರ್ಥಿಗಳಿಗೆ MBBS ಸೀಟ್ ಸಿಕ್ತು, ಬಟ್ ಅವರು ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಿಲ್ಲ, ಸೀಟ್ ಅಲಾಟ್ ಆಗಿದೆ, ಅಡ್ಮಿಷನ್ ತೆಗೆದುಕೊಳ್ಳಿಲ್ಲ. ಆ ರೀತಿ ಇದ್ದಾಗ ಆ 1 lakh rupees ಏನು ಕಟ್ಟಿರ್ತೀರಾ ಕಾಷನ್ ಡಿಪಾಸಿಟ್ ಆಗಿ ಅದನ್ನ ರಿಟರ್ನ್ ಮಾಡಲ್ಲ, ಕೇದವರೇ ಇಟ್ಕೊಳ್ತಾರೆ. ಅದ್ರ ನಂತರ ನಿಮ್ಮ ಮೇಲೆ
ಕೆಲವು ಆಕ್ಷನ್ಸ್ ಅನ್ನು ಕೂಡ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿದ್ರೆ. ಓಕೆನಾ? ಅದ ನಂತರ ಈಗ ಯಾವ್ಯಾವ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದಾರೆ ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಅವರಿಗೆ ಸೀಟೇ ಅಲಾಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಅಂತಹ ವಿದ್ಯಾರ್ಥಿಗಳಿಗೆ ಕಾಷನ್ ಡಿಪಾಸಿಟ್ ಅಮೌಂಟ್ ಏನಿರುತ್ತೆ ಅದನ್ನ ರಿಟರ್ನ್ ಮಾಡ್ತಾರೆ. ಅದಕ್ಕೆ ಪ್ರೊಸೀಜರ್ ಇರುತ್ತೆ. ಅಂದ್ರೆ ಕಾಷನ್ ಡಿಪಾಸಿಟ್ಗೋಸ್ಕರ ನೀವು ಅಪ್ಲೈ ಮಾಡಬೇಕಾಗತ್ತೆ. ನಿಮ್ಮ ಕಾಲೇಜ್ ಅಲಾಟ್ ಆಗದೆ ಇದ್ರೆ ಕಾಷನ್ ಡಿಪಾಸಿಟ್ ಯಾವ ವಿದ್ಯಾರ್ಥಿಗಳಿಗೆ ರಿಟರ್ನ್ ಮಾಡೋದಿದೆಯಾ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಬೇಕು ಅಂತ. ಅವಾಗ ನೀವು ಎಂಟರ್ ಮಾಡಬೇಕಾಗತ್ತೆ. ಅದರ ನಂತರ ನಿಮ್ಮ ಕಾಷನ್ ಡಿಪಾಸಿಟ್ ಅಮೌಂಟ್ ಏನಿದೆ ಅದನ್ನ ರಿಟರ್ನ್ ಮಾಡ್ತಾರೆ ನಿಮಗೆ ಕಾಲೇಜ್ ಅಲಾಟ್ ಆಗದೆ ಇದ್ರೆ. ಸರಿನಾ? ನಂತರ ಇದಿಷ್ಟು ವಿಷಯ ಆಗಿತ್ತು, ಅದು ಹೇಳಿದೆ. ಆನ್ಲೈನ್ ಅಲ್ಲೇ ಪೇ ಮಾಡಿ ಡಿ ಅನ್ನ ಸ್ವೀಕರಿಸೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಿಂದಿನ ನೋಟಿಫಿಕೇಶನ್. ನಂತರ ಇದಿಷ್ಟು ವಿಷಯ ಆಗಿತ್ತು. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.